ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಘಟನೆ ಏನಾಗಿತ್ತು, ಗುಡ್ಡ ಕುಸಿದಿರುವಂತಹ ಪ್ರಕರಣ ಏನಿದೆ ಅದರಲ್ಲಿ ಈಗ ಹೊಸ ರೀತಿಯಾಗಿ ಡ್ರೋನ್ ಎಲ್ಲ ಬಳಕೆ ಮಾಡ್ಕೊಳ್ಳೋಕ್ಕೆಲ್ಲ ಮುಂದಾಗಿದ್ರು. ಬಟ್ ಈಗ ನೌಕಾದಳದ ಸಹಾಯವನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಕೇಳಿದ್ದಾರೆ. ಸೊ ಶಿರೂರಿನ ಗಂಗಾವಳಿ ನದಿಯಲ್ಲಿ ಶವ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ. ಮಳೆ, ನದಿ ಪ್ರವಾಹ ಹೆಚ್ಚಿದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ನೌಕಾದಳದ ಹೆಲಿಕಾಪ್ಟರ್ಗೆ ಡಿಸಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಳೆಯ ಪ್ರಮಾಣ ನೋಡಿಕೊಂಡು ಹೆಲಿಕಾಪ್ಟರ್ ಬಳಕೆಯನ್ನ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ನೌಕಾದಳದಿಂದ ಅನುಮತಿಗಾಗಿ ಈಗ ಜಿಲ್ಲಾಡಳಿತ ಕಾಯ್ತಾ ಇದೆ. ನಿನ್ನೆ ಡ್ರೋನ್ ಪ್ರಯೋಗಕ್ಕೆಲ್ಲ ಮುಂದಾದ್ರು, ಬಟ್ ಮಳೆ ಬಿಡುವೆ ಕೊಡ್ತಾ ಇಲ್ಲ. ಸೊ ಸಣ್ಣ ಪ್ರಮಾಣದಲ್ಲಿ ಬಿಡುವು ಕೊಟ್ಟಾಗಲೂ ಕೂಡ ಅದನ್ನು ತೊಗೊಂಡು ಬರೋಷ್ಟೊತ್ತಿಗೆ ಮತ್ತೆ ಮಳೆ ಬರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯವನ್ನು, ಭೂಕುಸಿತ ಆಗುವಂಥ ಜಾಗ. ಅದನ್ನು ಪ್ರತಿದಿನವೂ ಕೂಡ ಪ್ರತಿ ಸುದ್ದಿಯಲ್ಲೂ ಕೂಡ ನಿಮಗೆ ಹೇಳ್ತೀವಿ ನಾವು ಅದನ್ನು. ಅಲ್ಲಿ ಒಂದು ಟೀ ಶಾಪ್ ಇತ್ತು. ಅಂದರೆ ಟೀ ಶಾಪ್ ಅಂತಂದರೆ ಡಬ್ಬಿ ಅಂಗಡಿ ಅಲ್ಲ, ಒಂದು ಹೋಟೆಲ್ ಥರನೇ. ಒಳಗಡೆ ಹೋಗಿ ಕೂತ್ಕೊಂಡು ಟೀ ಕುಡಿಯೋಂಗೆ, ಏನಾದರೂ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಳೋಂಗೆ. ಈ ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಡಾಬಾಗಳು ಸಿಗುತ್ತೆ. ನಿಮಗೆ ಡಾಬಾಗಳು ಸಿಗ್ತಾವಲ್ಲ, ಹೋಗಿ ಕೂತ್ಕೊಂಡು ಟೀ ಕುಡ್ಕೊಂಡು ಬರೋ ಹಾಗೆ. ಹಾಗೆ ಇಲ್ಲೂ ಕೂಡ ಚೇರ್ ಹಾಕಿ ಕೂತ್ಕೊಳ್ಳೋಂಥ ವ್ಯವಸ್ಥೆ ಇದ್ದಿದ್ದಲ್ಲಿ. ಬರೀ ಆಚೆ ನಿಂತ್ಕೊಂಡ್ಬಿಟ್ಟು ಟೀ ಕುಡಿಯೋಂಗೆ ಇರಲಿಲ್ಲ. ಹಾಗಾಗಿನೇ ಅಲ್ಲೊಂದು ಆ ಕುಟುಂಬದ 5 ಜನ ಒಂದೇ ಇದರಲ್ಲಿ ಇದ್ದಿದ್ದು. ಅಲ್ಲಿ ಆ ಟೀ ಶಾಪ್ ಸಮೇತವಾಗಿಯೇ ಕೆಳಗಡೆ ಕೊಚ್ಕೊಂಡು ಹೋಗಿದೆ. ಸೊ ಅದು ಒಂದಿಷ್ಟು ಸಾವಿಗೆ ಕಾರಣವಾಯಿತು. 7 ಜನರ ಮೃತದೇಹ ಸಿಕ್ಕಿದೆ. ಒಂದು ಲಾರಿ ಮುಂದಿನ ಇಂಜಿನ್ ಇನ್ನೂ ಕೂಡ ಸಿಕ್ಕಿಲ್ಲ. ಹಿಂದೆ ಗ್ಯಾಸ್ ಏನು ಟ್ಯಾಂಕರ್ ಇತ್ತು ಅದು ಮಾತ್ರ ಸಿಕ್ಕಿದೆ. ಸೊ ಇನ್ನೊಂದು ಕಡೆಗೆ ದೊಡ್ಡ ಕಂಬಗಳು ನಿಮಗೆ ಎಲ್ಲ ಬಿದ್ದು ಹೋಗ್ಬಿಟ್ಟಿವೆ. ಸೊ ಇವೆಲ್ಲ ಹೆವಿ ಪವರ್ ಇವು. ಸೊ ಅವೆಲ್ಲವೂ ಕೂಡ ಈಗ ಬಿದ್ದು ಹೋಗಿದ್ದಾವೆ ಹಲವು ಕಡೆಗಳಲ್ಲಿ. ಇನ್ನೂ ಹಲವು ಆತಂಕಗಳು ಕೂಡ ಇದೆ. ಕಾರಣ ಬಿರುಕು ಬಿಟ್ಟಿರುವಂಥ ಬೆಟ್ಟಗಳ ಮಧ್ಯದಲ್ಲಿ ಇನ್ನೂ ಕೂಡ ನೀರು ಬೀಳ್ತಾ ಇರೋದ್ರಿಂದ ಅದು ಇನ್ನೊಂದಿಷ್ಟು ಬಿರುಕು ಬಿಡುವಂತಹ ಸಾಧ್ಯತೆ ಇದೆ. ಅದು ಕೂಡ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಮಣ್ಣು ಸಡಿಲವಾಗಿರುವಂಥ ಮಣ್ಣು. ಈ ಭಾಗದಲ್ಲಿ ಸಿಗುವ ರೀತಿಯಲ್ಲಿ ನಿಮಗೆ ಕಲ್ಲು ಬಂಡೆಗಳಿರುವಂತಹ ಮಣ್ಣಲ್ಲ ಅದು. ಮಣ್ಣಿನಿಂದ ಅತಿ ಹೆಚ್ಚಾಗಿ ತುಂಬಿರುವಂತಹ ಬೆಟ್ಟಗಳು. ಸೊ ಹಾಗಾಗಿ ಈ ಕಡೆಗೆ ಬಂದರೆ ನಿಮಗೆ ಕಲ್ಲುಗಳೇ ಸಿಗುತ್ತೆ. ಹಾಗಾಗಿ ಬೇಗ ಅದು ಬೀಳುವಂಥ ಪರಿಸ್ಥಿತಿಗಳಿರೋದಿಲ್ಲ. ಇದು ಇನ್ನೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಹೇಗಿದೆ, ಯಾವ ರೀತಿಯಾಗಿ ವಸ್ತುಸ್ಥಿತಿ ಇದೆ ಅಂತ ಹೇಳಿ. ಸೊ ಗಂಗಾವಳಿ ನದಿಯ ಪಕ್ಕದಲ್ಲಿ ಏನಾಗಿದೆ ಅನ್ನುವಂಥ ದೃಶ್ಯವನ್ನು ನಿಮಗೆ ಸ್ಯಾಟಲೈಟ್ ಥ್ರೂ ಅಲ್ಲಿ ನೋಡ್ತಾ ಇರುವಂಥ ದೃಶ್ಯ. ನಿಮಗೆ ಪಕ್ಕದಲ್ಲಿ ರಿವರ್ ಗಂಗಾವತಿ ಇದೆ, ಈ ಕಡೆಗೆ ಬೆಟ್ಟ ಕುಸಿದು ಬೀಳುವಂತಹ ಪರಿಸ್ಥಿತಿಯಲ್ಲಿ. ಸೊ ಸ್ಯಾಟಲೈಟ್ ದೃಶ್ಯದಲ್ಲೂ ಕೂಡ ನೀವು ಕಾಣಬಹುದು ಅದು ಹೇಗಿದೆ ಅಂತ ಹೇಳಿ. ಡ್ರೋನಲ್ಲೂ ಕೂಡ ತೋರಿಸಿದ್ವಿ ನಿಮಗೆ, ಸ್ಯಾಟಲೈಟ್ ಕಡೆಯೂ ಕೂಡ ತೋರಿಸ್ತಾ ಇದ್ವಿ ಯಾವ ಪರಿಸ್ಥಿತಿ ಇದೆ ಅಂಥೇಳಿ. ಈಗ ಅದು ರಿವರ್ ಗಂಗಾವಳಿ ಏನಿದೆ ನದಿ, ಅದು ಇನ್ನೂ ತುಂಬಿ ಹರಿತಾ ಇದೆ ಈಗ. ಸೊ ಹಾಗಾಗಿ ಕಾರ್ಯಾಚರಣೆಗೆ ಬಹಳ ಕಷ್ಟ ಆಗ್ತಾ ಇರೋದಲ್ಲ. ಸೊ ಅಲ್ಲೂ ಹತ್ತಿರದಲ್ಲಿ ಹಲವು ಗ್ರಾಮಗಳಿದ್ದಾವೆ. ಆ ಗ್ರಾಮಗಳಲ್ಲೂ ಕೂಡ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಗ್ರಾಮಗಳಿಗೂ ಕೂಡ ಪರಿಸ್ಥಿತಿ ಈಗ ಭಾಳ ಕಷ್ಟಕರವಾಗಿದೆ. ಸೊ ಒಂದು ಡ್ರೋನ್ ದೃಶ್ಯಾವಳಿಗಳು, ಇನ್ನೊಂದು ಕಡೆಗೆ ಸ್ಯಾಟಲೈಟ್ ಥ್ರೂ ಆಗಿರುವಂಥ ಫೋಟೋಗಳನ್ನು, ಇಮೇಜ್ಗಳನ್ನು ನಿಮಗೆ ತೋರಿಸ್ತಿದ್ವಿ. ಇನ್ನೊಂದು ಕಡೆಗೆ ಅಲ್ಲಿದ್ದಂಥ ಹೋಟೆಲ್ ಹೇಗೆ ಹೊರಟೋಯ್ತು ಅಂಥೇಳಿ. ಸೊ ಅದೇ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ನಿಮಗೆ, ಅದು ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ಹೋಟೆಲ್ ಅದು. ಸೊ ಅಲ್ಲಿ ಚಿಕ್ಕದಾಗಿ ಈ ದೃಶ್ಯವನ್ನು ನೋಡ್ಕೊಳ್ಳಿ ಹೇಗಿದೆ ಅಂಥೇಳಿ. ಇದು ಆ್ಯಕ್ಚುಲಿ ಇದ್ದಿದ್ದಲ್ಲಿ, ಬಟ್ ಕುಸಿತಗೊಂಡ ನಂತರ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನಿಮಗೆ ಅಲ್ಲೊಂದು ಟೀ ಶಾಪ್ ಕೂಡ ಸಿಗುತ್ತೆ ಅಲ್ಲಿ. ಸೊ ಆ ಟೀ ಶಾಪ್ ಏನಿದೆ, ಒಂಚೂರು ಕೂತ್ಕೊಂಡು ಆರಾಮಾಗಿ ಟೀ ಕುಡ್ಕೊಳ್ಳೋ ರೀತಿಯಲ್ಲಿ, ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋ ರೀತಿಯಲ್ಲಿ ಇದ್ದಂಥದ್ದು. ಲಾರಿಗಳನ್ನು ನಿಲ್ಲಿಸ್ತಾ ಇದ್ರು, ಅಲ್ಲಿ ತೊಗೊಳ್ತಾ, ಅಲ್ಲಿದೆ ನೋಡಿ, ಅದೇ ಇರೋದು ನಿಮಗೆ ಇದೆಯಲ್ಲ ನೋಡಿ, ಅಲ್ಲಿ ಕೂತ್ಕೊಳ್ಳೋದಿದೆ. ಸೊ ಡಾಬಾ ಥರನೇ ಅದು, ನಿಮಗೆ ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋ ಇದ್ದಿದ್ದು. ಅದರಲ್ಲಿ ಈಗ 5 ಜನ ಸಾವನ್ನಪ್ಪಿದ್ದಾರೆ ಒಂದೇ ಕುಟುಂಬದಲ್ಲಿರುವಂಥವ್ರು. ಒಟ್ಟು 7 ಮೃತದೇಹಗಳೀಗ ಸಿಕ್ಕಿದೆ. ಯಾವ ಫೋರ್ಸಲ್ಲಿ ಬಿದ್ದಿರಬೇಕು ಅಂತ ನೋಡ್ಕೊಳ್ಳಿ. ಆ ಬೆಟ್ಟ ಕುಸಿದು ರೋಡಿಂದ ಆಗಿ ಕೆಳಗಡೆಗೆ ನದಿ ಪಾತ್ರದವರೆಗೂ ಅದು ಕೊಚ್ಕೊಂಡು ಹೋಗುತ್ತೆ. ಲಾರಿ ಮತ್ತು ಕಾರ್ಗಳನ್ನು ಕೊಚ್ಕೊಂಡು ಹೋಗುತ್ತೆ ಅನ್ನುವಂಥದ್ದಾದರೆ ಫೋರ್ಸ್ ಹೇಗಿರಬೇಕು, ಯಾವ ಪ್ರಮಾಣದಲ್ಲಿ ಅದರ ರಭಸ ಇರಬೇಕು ಅಂಥೇಳಿ. ಪೂರ್ತಿಯಾಗಿ ಕೊಚ್ಕೊಂಡು ಹೋಗಿ ನದಿಯಲ್ಲಿ ಹೋಗಿ ಹಾಕಿದೆ. ಕಾರಣ ಒಂದು 2-3 ಮೃತದೇಹಗಳು ನದಿಯಲ್ಲೇ ಸಿಕ್ಕಿರೋದು. ಇನ್ನೂ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಸಾವು ಅಲ್ಲಿಗೆ ನಿಲ್ಲುತ್ತೆ ಅಂತ ಹೇಳ್ತಾ ಇಲ್ಲ ಅಲ್ಲಿ. ಕಾರಣ ಸತೀಶ್ ಸೈಲ್ ಅವ್ರು ಹೇಳ್ತಾ ಇದ್ದಿದ್ದು ಶಾಸಕರು 15 ಜನ ಹೋಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವರ ಅಂದಾಜಿನ ಪ್ರಕಾರ. ಬಟ್ ನಿಖರವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಕಣ್ಮುಂದೆ ಹೇಳುವಂಥವ್ರು ಏನು ಹೇಳ್ತಾರೆ, 10-15 ಜನ ಇರಬಹುದು ಸರ್, ಅಲ್ಲಿ ಹೋಟೆಲಲ್ಲಿ ಇರ್ತಾ ಇದ್ರು ಅವಾಗವಾಗ ಅಂಥೇಳಿ. ಕಾರಣ ಅತಿ ಹೆಚ್ಚಾಗಿ ಲಾರಿಯವರೇ ಬಂದಿರೋದು. ಆಮೇಲೆ ಲಾರಿ ಒಬ್ಬರು ಚಾಲಕ ಹೇಳ್ತಾ ಇದ್ರು, ನಾವು ಜಸ್ಟ್ ಮಿಸ್ ಆಗಿದ್ವಿ ಸರ್ ಅಂತ ಹೇಳಿ. ಕಾರಣ ಅವರು ಕೂಡ ಇನ್ನೇನು ನಿಲ್ಲಿಸಬೇಕು ಅನ್ನೋಷ್ಟೊತ್ತಿಗೆ ಮಣ್ಣು ಕೊಚ್ಕೊಂಡು ಬಂತು ಅಂತ ಹೇಳಿ.